ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗುವುದಕ್ಕಾಗಿ ದೇಶದ ಜನರ ಬೆಂಬಲದ ಅವಶ್ಯಕತೆ ಇರ್ತದೆ. ಅದಕ್ಕಾಗಿ ಲಾಲ್ ಕೃಷ್ಣ ಅಡ್ವಾಣಿ ಮತ್ತು ಇನ್ನಿತರ ನಾಯಕರ ನೇತೃತ್ವದಲ್ಲಿ ರಾಮರಥ ಯಾತ್ರೆಯನ್ನು ಸೋಮನಾಥದಿಂದ ಅಯೋಧ್ಯೆಯವರೆಗೆ 10,000 ಕಿಲೋಮೀಟರ್ಗಳವರೆಗೆ ಮಾಡ್ತಾರೆ. ಇದರಿಂದ ಸಾಕಷ್ಟು ಜನರ ಬೆಂಬಲ ರಾಮರಥ ಯಾತ್ರೆಗೆ ದೊರೆತು ಅಯೋಧ್ಯೆಯ ರಾಮ ಮಂದಿರಕ್ಕೆ ಬೆಂಬಲವೂ ಕೂಡ ಸಿಗ್ತದೆ. 1992 ಡಿಸೆಂಬರ್ 6ರಂದು ವಿಶ್ವ ಹಿಂದೂ ಪರಿಷತ್ ಮತ್ತು ಇನ್ನಿತರ ಹಿಂದೂ ಸಂಘಟನೆಗಳು ಅಯೋಧ್ಯೆಯಲ್ಲಿ ಕಳಂಕಿತ ಬಾಬ್ರಿ ಮಸೀದಿಯನ್ನು ಒಡೆಯುವುದಕ್ಕಾಗಿ ಕರಸೇವೆಗೆ ಕರೆಯನ್ನು ಕೊಡ್ತಾರೆ. ಆ ದೇಶದ ಲಕ್ಷಾಂತರ ಸ್ವಯಂ ಸೇವಕರು ಅಯೋಧ್ಯೆಯವರೆಗೆ ಕಷ್ಟಪಟ್ಟು ಬರ್ತಾರೆ. ಅಲ್ಲಿದ್ದ ಪೊಲೀಸ್ ವ್ಯವಸ್ಥೆಯನ್ನು ಕೂಡ ಧಿಕ್ಕರಿಸಿ ಕಳಂಕಿತ ಬಾಬ್ರಿ ಮಸೀದಿಯನ್ನು ಒಡೆದು ಹಾಕ್ತಾರೆ. ಆ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದ ಕಲ್ಯಾಣ್ ಸಿಂಗ್ ರವರು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳದೆ ಪರೋಕ್ಷವಾಗಿ ಬೆಂಬಲವನ್ನು ಕೊಡ್ತಾರೆ. ಅಂದಿನ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ PV ನರಸಿಂಹರಾವ್ ಯಾವುದೇ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೊಡದೆ 1 ದಿನಗಳ ಕಾಲ ಮೌನವನ್ನು ವಹಿಸ್ತಾರೆ. ಆ ಕಟ್ಟಡ ನೆಲಕ್ಕುರುಳಿದ ನಂತರ PV ನರಸಿಂಹರಾವ್ ರವರು ಉತ್ತರ ಪ್ರದೇಶದಲ್ಲಿ ರಾಷ್ಟ್ರಪತಿ ಆಳ್ವಿಕೆಗೆ ಅಂಕಿತವನ್ನು ಹಾಕ್ತಾರೆ. ಈ ಒಂದು ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣದಲ್ಲಿ ಹಲವಾರು ಜನ ಯುವಕರು ಪ್ರಾಣವನ್ನು ಬಿಡ್ತಾರೆ. ಶರದ್ ಕೊಠಾರಿ ಮತ್ತು ರಾಮ್ ಕೊಠಾರಿ ಎನ್ನುವಂತಹ ಸಹೋದರರು ಪೊಲೀಸರ ಗುಂಡಿಗೆ ಬಲಿಯಾಗಿ ರಾಮ ಮಂದಿರಕ್ಕಾಗಿ ಬಲಿದಾನವನ್ನು ಮಾಡ್ತಾರೆ.